ಜೋರಾದ ಚಪ್ಪಾಳೆ. ಉದ್ಘಾಟನೆ ಮಾಡ್ತಿದ್ದಾರೆ ದೇವರ ಮೂರ್ತಿಗೆ, ಕಲ್ಯಾಣೋತ್ಸವ ಮೂರ್ತಿ. ಕಾಲೇಜ್ ಹೋಗ್ಬೇಕಾದ್ರೂ ಅಷ್ಟೇ, ಫಸ್ಟ್ ನಾನು ಹೋಗ್ತಿದ್ದೆ ಮುರಳಿ ಮನೆಗೆ ಹೋಗಿ ನಾವಿಬ್ರು ಜೊತೆಯಲ್ಲಿ ಒಂದೊಂದ್ಸಲ ಅವ್ರ ತಾಯಿ ನಾವು ಊಟ ಕೊಡ್ತಿದ್ರು, ನಾವು ಅವ್ರ ಮನೆಯಲ್ಲಿ ಊಟ ಮಾಡ್ತಿದ್ವಿ. ಅವ್ರು ತಗೊಂಡ್ಬರ್ತಾ ಇರೋ ಬಾಕ್ಸ್ ನಾವಿಬ್ರು ಶೇರ್ ಮಾಡ್ಕೊಂಡು ತಿಂತಾ ಇದ್ವಿ, ನಾವು ಜೊತೆಗೆ ಹೋಗ್ತಾ ಇದ್ವಿ. PUC ನಲ್ಲಿ ನಮ್ಗೆಲ್ಲಕ್ಕಿಂತ ನಮ್ಮ ಚಿಕ್ಕ ಕೆಲಸದಲ್ಲಿ ನಮಗೆ ಎಷ್ಟು ಮಾರ್ಕ್ಸ್. ಹಂಗಾದ್ರೆ ಯಾಕಾಗ್ಲಿಲ್ಲ ನನಗೆ ಅಂಶನ? ಈ ರೀತಿಯ ಮಾತುಗಳನ್ನ ದಯವಿಟ್ಟು ಹೊರಗಡೆ ಹೇಳಿ. ನಾನು ಎಷ್ಟೋ ಸಲ ನಾನು ಇವತ್ತು ನನ್ನ ತುಂಬಾ ಆತ್ಮೀಯ ಗೆಳೆಯ, ಅವ್ರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಚೆನ್ನಾಗಿ ನೃತ್ಯನ ಭರತನಾಟ್ಯವನ್ನ ಪ್ರದರ್ಶಿಸಿದ್ದಾರೆ. ನಿಮ್ಮೆಲ್ಲ ಪರಿಶ್ರಮ, ಸಮರ್ಪಣೆ. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ, ಚಿಕ್ಕಬಳ್ಳಾಪುರ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರು. ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಕಲಾವಿದರನ್ನು ಗೌರವಿಸುವುದಕ್ಕಾಗಿ ಹಾಗೂ ಪ್ರೋತ್ಸಾಹಿಸುವುದಕ್ಕಾಗಿ ಮತ್ತು ನಮ್ಮ ಈ ಜಿಲ್ಲೆಯ ತಾಲೂಕಿನ ಎಲ್ಲ ಹೆಣ್ಣು ಮಕ್ಕಳು ನಮ್ಮ ಸಮಾಜದಲ್ಲಿ ಸೇರಿ ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ಆಚರಣೆ ಮಾಡಿದ್ದೀವಿ. ಯಾಕೆ ಅಂದರೆ ನಮ್ಮ ಹೆಣ್ಮಕ್ಳು ಜಾಸ್ತಿ ಈ ಕಾರ್ಯಕ್ರಮಗಳಿಗೆ ನಮ್ಮ ಕಾರ್ಯಕ್ರಮಗಳಿಗೆ ಬರೋದಿಲ್ಲ. ಆದ್ದರಿಂದನೇ ಕಲ್ಯಾಣೋತ್ಸವವನ್ನು ಆಯೋಜನೆ ಮಾಡಿ ಅವರೆಲ್ಲರೂ ಇವತ್ತು ಬಂದು ವಿಜೃಂಭಣೆಯಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆಲ್ಲ ತುಂಬ ಧನ್ಯವಾದಗಳು. ಹಾಗೂ ಕಲಾವಿದರಿಗೆ ಆರಾಧನೆಯನ್ನು ಈ ದಿನ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದರೆ, ನಮ್ಮ ಕಲಾವಿದರು ಸಾಂಸ್ಕೃತಿಕವಾಗಿ ಇತಿಹಾಸಪೂರ್ವಕವಾಗಿ ನಮ್ಮ ಕಲಾವಿದರಿದ್ದಾರೆ. ಅವರಿಗೆ ಉತ್ತಮವಾದ ಗೌರವ ಸಿಗಬೇಕು, ರಾಜ್ಯದೆಲ್ಲೆಡೆ ಅವ್ರಿಗೊಂದು ಪ್ರಾತಿನಿಧ್ಯ ಸಿಗಬೇಕು. ಹಾಗೂ ರಾಜ್ಯ ಸರ್ಕಾರ ಪ್ರತಿ ವರ್ಷ ಅವರನ್ನು ಗೌರವಿಸಿ ಅವರಿಗೆ ಒಂದು ಆದ್ಯತೆ ನೀಡಬೇಕಂತೇಳಿ ಈ ಕಾರ್ಯಕ್ರಮಗಳನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ರಾಜ್ಯ ಸರ್ಕಾರ ನಮ್ಮ ಕಲಾವಿದರಿಗೆ ನೀಡಬೇಕಂತ ಸರ್ಕಾರಕ್ಕೆ ಮನವಿ ಮಾಡುತ್ತಾ, ಹಾಗೂ ರಾಜ್ಯ ಸವಿತಾ ಸಮಾಜಕ್ಕೂ ಒಂದು ಮನವಿನ ಕೊಡುತ್ತಾ ನನ್ನ ಹೇಳಿಕೆಯನ್ನ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಸವಿತಾ ಸಮಾಜದ ಬಂಧುಗಳೆಲ್ಲರೂ ಸೇರಿ ಈ ದಿವಸ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಒಂದು ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಇದೇ ಸಮಯದಲ್ಲಿ ತ್ಯಾಗರಾಜ ಸ್ವಾಮಿಗಳ ಒಂದು ಸಂಗೀತ ಆರಾಧನೆಯ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇಡೀ ಜಿಲ್ಲೆಯ ಮತ್ತು ಇಡೀ ತಾಲೂಕಿನ ಸವಿತಾ ಸಮಾಜದ ಎಲ್ಲ ಬಂಧುಗಳು ಒಂದಾಗಿ ಒಮ್ಮನಸ್ಸಿನಿಂದ ಒಟ್ಟುಗೂಡಿ ಈ ಒಂದು ಭಗವಂತನ ಸೇವೆಯನ್ನ ಮಾಡುವುದರ ಮೂಲಕ ಮತ್ತು ಸಂಗೀತದ ಕಲಾ ಆರಾಧನೆಯ ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಬೃಹತ್ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತಾವೆಲ್ಲರೂ ಒಂದುಗೂಡಿ ಎಲ್ಲ ಸಹೋದರ ಸಹೋದರಿಯರ ಭಾವನೆಯಿಂದ ಇಲ್ಲಿ ಇವತ್ತು ಬೆಳಿಗ್ಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣ ಮಹೋತ್ಸವನ್ನ ಬಹಳ ಭಕ್ತಿಪೂರ್ವಕವಾಗಿ ಮತ್ತು ಅದ್ಭುತವಾಗಿ ಒಂದು ಯಶಸ್ವಿಯನ್ನಗೊಳಿಸಿದ್ದಾರೆ. ಇದಕ್ಕೆ ಕಾರಣೀಕರ್ತರಾದಂಥ ಎಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ.